Hello everyone, welcome back to Disha Bharat Gowda YouTube channel. ನಮಸ್ಕಾರ. ಎಸ್ ಸೊ ಇವತ್ತು ನಮ್ಮದು ವರ್ಕೌಟ್ ಸೆಷನ್. ಹಾಗೆ ತುಂಬ ಜನ ಕಮೆಂಟ್ ಮಾಡಿದ್ರಿ, ಲೈಕ್ ನಮ್ಮದು ಹಳೆ ವೀಡಿಯೋಸ್ಗೆ ಪ್ರೀವಿಯಸ್ ವೀಡಿಯೋಸ್ಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇತ್ತು. ಸೊ ತುಂಬ ಜನಕ್ಕೆ ಫಿಟ್ನೆಸ್ ರಿಲೇಟೆಡ್ ಡೌಟ್ಸ್ ಕೂಡ ಇದೆ. ಸೊ ಅದನ್ನೆಲ್ಲ ಕ್ಲಿಯರ್ ಮಾಡೋಣ ಅಂದ್ಕೊಂಡಿದ್ದೀವಿ ಈ ವಿಡಿಯೋದಲ್ಲಿ. ಸೊ ಇನ್ ಬಿಟ್ವೀನ್ ದ ವರ್ಕೌಟ್ ನಿಮಗೆಲ್ಲ ಕ್ವಶನ್ಸ್ಗೂ ಆನ್ಸರ್ ಮಾಡೋದಕ್ಕೆ ಇವತ್ತು ಟ್ರೈ ಮಾಡ್ತೀವಿ. ಕಂಪ್ಲೀಟ್ ವಿಡಿಯೋ ನೋಡಿ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೆ. ಇಲ್ಲಿವರೆಗೆ ಏನು ಕ್ವಶನ್ ಕೇಳಿದ್ದಾರೆ ಮೋರ್ ದ್ಯಾನ್ ಒಂದು 100+ ಇದೆ ಅನ್ಸುತ್ತೆ ಎಲ್ಲ ವಿಡಿಯೋದಲ್ಲೂ ಸೇರಿ. ಆಗೋಸ್ಟ್ ರಿಪ್ಲೈ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ, ಬಟ್ ಕಂಪ್ಲೀಟ್ ವಿಡಿಯೋ ವಾಚ್ ಮಾಡಿ. ಎಸ್, ಲೆಟ್ಸ್ ಗೋ. ಎಸ್, ಅಗೇನ್ ಇವತ್ತು ನಾನು ಲೋವರ್ ಬಾಡಿ ವರ್ಕೌಟ್ ಮಾಡ್ತಾ ಇದ್ದೀನಿ. ಸೊ ಇದರದ್ದು ಕಂಪ್ಲೀಟ್ ರೊಟೀನ್ ನಿಮ್ಗೆ ಏನು ಅಂತ ನಾನು ತೋರಿಸ್ತೀನಿ. ಸೊ ಮಾಡೋಕ್ಕಿಂತ ಮುಂಚೆ ಆ್ಯಸ್ ಯೂಶುವಲ್ ಸ್ಟ್ರೆಚಸ್ ಮಾಡ್ಕೊಬೇಕು. ಸೊ ವಿಲ್ ಸ್ಟಾರ್ಟ್ ವಿತ್ ದಟ್. ಡೀಪ್ ಸ್ಕ್ವಾಟ್ಸ್, so start with the free squats. ಇವತ್ತಿನ ವರ್ಕೌಟ್ ಶೋಲ್ಡರ್, ಕಾಫ್ ಮತ್ತು ಕೋರ್ ವರ್ಕೌಟ್ ಇದೆ. ಸೊ ನಾರ್ಮಲ್ ಆಗಿ ಅಪ್ಪರ್ ಬಾಡಿ ವರ್ಕೌಟ್ ಮಾಡುವಾಗೆಲ್ಲ ಶೋಲ್ಡರ್ ವರ್ಕೌಟ್ ಮಾಡುವಾಗ ಮೇಯ್ನಾಗಿ ರೊಟೇಟರ್ ಕಫ್ ಮಸಲ್ಗೆ ನಿಮ್ಗೆ ಇಂಟರ್ನಲ್ ರೊಟೇಷನ್ ಮತ್ತು ಎಕ್ಸ್ಟರ್ನಲ್ ರೊಟೇಷನ್ ವರ್ಕೌಟ್ ಮಾಡಿ. ಇದು ಶೋಲ್ಡರ್ ಮೊಬಿಲಿಟಿ ಮತ್ತು ಸ್ಟೆಬಿಲಿಟಿಗೆ ಹೆಲ್ಪ್ ಆಗುತ್ತೆ. 15 reps. Go on. 3, 4, 5, 6, 7, 8, 10. Go on. 10, 9, 8, 7, 6, 5, 4, 3, 2, 1. ಸೊ 1 ಸೆಟ್ ಆಗಿದೆ. 10 reps. ಈ ಥರ 4 ಸೆಟ್ ಮಾಡ್ತೀನಿ ನಾನು. ಸೊ ಇದು ಸ್ಟಾರ್ಟಿಂಗ್ ವರ್ಕೌಟ್. ಶೋಲ್ಡರ್ ವರ್ಕೌಟ್ ಸ್ಟಾರ್ಟ್ ಮಾಡಲಿಕ್ಕಿಂತ ಮುಂಚೆ ಮಾಡ್ತಾಯಿದ್ದೀನಿ. ಲೆಟ್ಸ್ ಗೋ. ಫಸ್ಟ್ ವೇರಿಯೇಷನ್ ಬಂದು ಬಾರ್ಬಲ್ ಆ್ಯಂಡ್ ಶೋಲ್ಡರ್ ಪ್ರೆಸ್. ಟೋಟಲ್ 12 reps ಇರುತ್ತೆ. ಆ ಥರ 5 ಸೆಟ್ ಇರುತ್ತೆ. ಸೊ ಮೇಯ್ನಾಗಿ ಕೋರ್ ಎಲ್ಲದ್ರಲ್ಲೂ ಎಂಗೇಜ್ ಮಾಡಿ, ಫ್ರೀಯಾಗಿ ಬಿಡ್ಲಿಕ್ಕೆ ಹೋಗಿಬಿಡಿ. ಸ್ವಲ್ಪ ಫ್ರೀ ಬಿಡ್ತಾ ಹೋದ್ರೂ ಲೋವರ್ ಬ್ಯಾಕ್ ಹಿಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಕೋರ್ ಆಲ್ವೇಸ್ ಎಂಗೇಜ್. ಸೊ ಬಾರ್ಬಲ್ ಶೋಲ್ಡರ್ ಎಂಡಲ್ಲಿ ಹೋಲ್ಡ್ ಮಾಡ್ತಾ ಇದ್ದೀನಿ. 12 reps. 12, 11. ಸೊ ಟೋಟಲ್ 12 reps ಇರುತ್ತೆ. 5 ಸೆಟ್ ಇರುತ್ತೆ. ಬಾರ್ಬಲ್ ಆ್ಯಂಡ್ ಶೋಲ್ಡರ್ ಪ್ರೆಸ್. ಹಾಯ್ ಎವ್ರಿವನ್. ಸೊ ನಮ್ಮದು ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ತುಂಬ ಲೈಕ್ ವ್ಯಾಲಿಡ್ ಕ್ವಶನ್ಸ್ ಅಥವಾ ಇಂಪಾರ್ಟೆಂಟ್ ಕ್ವಶನ್ಸ್ ಆ ಥರ ಫಿಟ್ನೆಸ್ ರಿಲೇಟೆಡ್ ಅದರ ತುಂಬ ಕ್ವಶನ್ಸ್ ಬಂದಿದೆ. ಸೊ ಅದೆಲ್ಲದಕ್ಕೂ ಕಮೆಂಟ್ ಟೈಪ್ ಮಾಡೋಷ್ಟು ಟೈಮ್ ಇಲ್ಲದೆ ಇರೋದ್ರಿಂದ ಆ್ಯಂಡ್ ತುಂಬ ವ್ಯಾಲಿಡ್ ಆ್ಯಂಡ್ ಬೇರೆಯವ್ರಿಗೂ ಇದು ಉಪಯೋಗ ಆಗುತ್ತೆ ಅನ್ನೋ ಒಂದು ರೀಸನ್ನಿಂದ ಸೊ ಈ ವಿಡಿಯೋಗೆ ಲೈಕ್ ಈ ಕ್ವಶನ್ಸ್ಗೆ ಒಂದು ವಿಡಿಯೋನೇ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಅದಕ್ಕೆ ನಾನು ಕ್ವಶನ್ಸ್ ಕೇಳ್ತಾ ಹೋಗ್ತೀನಿ, ನೀವೇನು ಕೇಳಿದ್ದೀರಾ ಅದನ್ನು. ಸೊ ಬರುತ್ತೆ ಅದಕ್ಕೆಲ್ಲ ಆನ್ಸರ್ ಮಾಡ್ತಾ ಹೋಗ್ತಾರೆ. ಸೊ ಲೆಟ್ಸ್ ಸ್ಟಾರ್ಟ್. ಸೊ ಅಕ್ಷಯ್ ಅನ್ನೋರು ಕೇಳಿದ್ದಾರೆ, ಸರ್ ಹೌ ಮಚ್ ಟೈಮ್ ಶುಡ್ ವಿ ಸ್ಪೆಂಡ್ ಇನ್ ಜಿಮ್ ಅಂತ. ಎಸ್, ಜಿಮ್ಮಲ್ಲಿ ಎಷ್ಟು ಟೈಮ್ ನೀವು ಸ್ಪೆಂಡ್ ಮಾಡಬೇಕು ಅಂತ. ಸೊ ಇದು ಯಾವ ಥರ ಆಗುತ್ತೆ ಅಂದರೆ, ಬರೀ ಜಿಮ್ ಅಂತ ನೋಡಿಬಿಡಿ, ನೀವು ರೆಸ್ಟ್ ಪೀರಿಯಡು ಮ್ಯಾಟ್ರ್ ಆಗುತ್ತೆ. ಹೇಗೆ ನಾನು ಜಿಮ್ ಬಗ್ಗೆ ಹೇಳ್ತಾರೆ, ಡೈರೆಕ್ಟಾಗಿ ಹೊರಗಡೆ ಹೋಗ್ತಿದೆ ಅಂದರೆ ನೀವು ಯಾವ ಟೈಮಿಗೆ ಮಲಗ್ತೀರೋ ಮತ್ತು ಏನು ಫುಡ್ ಫೀಡ್ ಮಾಡ್ತೀರಾ ಎಲ್ಲದ್ರ ಜೊತೆ ವರ್ಕೌಟ್ ಜಿಮ್ ಇದ್ರೆ ಮಾತ್ರ ನಿಮಗೆ ಪಾಸಿಟಿವ್ ಅಂದರೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಸೊ ಒಂದು ಬೇಸಿಕ್ ಅಂತ ಹೇಳಬೇಕಂದ್ರೆ ಒಂದು 45 minutes to 1 hour ನೀವು ವರ್ಕೌಟ್ ಮಾಡಿದ್ರೆ ಮ್ಯಾಕ್ಸಿಮಮ್ ರಿಸಲ್ಟ್ ನೀವು ತೆಗಿಬೋದು. ಬಟ್ ಇವಾಗಿನ ನ್ಯೂ ಜನ್ರೇಷನ್ ಹುಡುಗರು ಏನು ಮಾಡ್ತಾ ಇದ್ದಾರೆ ಅಂದರೆ ಒಂದು 3-4 hour ವರ್ಕೌಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಬಟ್ ಅವರು ಆ್ಯಕ್ಚುಲ್ ವರ್ಕೌಟ್ ಟೈಮಿಂಗ್ ನೋಡಿದ್ರೆ ಅವ್ರು ಒಂದು 45 minutes ಮಾಡಿರಲ್ಲ. ಸೊ ಏನಕ್ಕಾದ್ರೆ ಮೊಬೈಲ್ ಯೂಸ್ ಮಾಡೋದಾಗಿರಲಿ, ಇಲ್ಲ ಸೋಷಿಯಲ್ ಮೀಡಿಯಾ ನೋಡೋದಾಗಿರಲಿ, ಇಲ್ಲ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಟೈಮ್ ಪಾಸ್ ಮಾಡೋದು. ಸೊ ಜಿಮ್ಮನ್ನು ಟೈಮ್ ಪಾಸ್ ಅಲ್ಲ, ಅರ್ಥ ಮಾಡ್ಕೊಳ್ಳಿ. ಅದಕ್ಕೊಂದು ಪ್ರಾಪರಾಗಿ ಯೂಸ್ ಮಾಡ್ಕೊಳ್ಳಿ. ಅಂದರೆ 100% ನೀವು ಅಲ್ಲಿ ಹೋದಾಗ ಮೈಂಡ್ ಮತ್ತು ಮಸಲ್ ಎರಡು ಕನೆಕ್ಟ್ ಆಗಿ 100% ನೀವು ಏನು ಪ್ಲ್ಯಾನ್ ಮಾಡಿರ್ತೀರ ಆ ವರ್ಕೌಟ್ನ ಫಾಲೋ ಮಾಡಿ. ಅವಾಗ ಮಾತ್ರ ರಿಸಲ್ಟ್ ಬರುತ್ತೆ. 45 minutes to 1 hour ಇಸ್ ಮೋರ್ ದ್ಯಾನ್ ಇನಫ್ ವೇಟ್ ಟ್ರೈನಿಂಗಿಗೆ, ಜಿಮ್ಗೆ. ಪ್ಲಸ್ ಕಾರ್ಡಿಯೋ ಒಂದು 15-20 minutes ಆ್ಯಡ್ ಮಾಡ್ಬೋದು. ಫಸ್ಟ್ ವೇರಿಯೇಷನ್ ಬಂದು ಮೆಷಿನ್ ಗ್ಲೂಟ್ ಬ್ರಿಡ್ಜ್. ಸೊ ನೀವು ಇದಕ್ಕೆ ಕೆಟಲ್ ಬೆಲ್ ಬೇಕಾದರೆ ಯೂಸ್ ಮಾಡ್ಬೋದು, ಇಲ್ಲ ಅಂತಂದರೆ ಡಂಬಲ್ ಕೂಡ ಯೂಸ್ ಮಾಡ್ಬೋದು. ಸೊ ನಾನಿವಾಗ ಕೆಟಲ್ ಬೆಲ್ ಯೂಸ್ ಮಾಡ್ತಾ ಇದ್ದೀನಿ.
ಸ್ಲೈಟ್ ನೀ ಬೆಂಡ್ ಇಟ್ಕೊಳ್ಳಿ. ಸೇಮ್ ಎಸ್ 10 ಈಚ್ ಸೈಡ್. ಸೊ ಈ ಥರ 5 ಸೆಟ್ ಮಾಡ್ತೀನಿ. 10 into 5 ಸೆಟ್. ಎಸ್ ಲೆಟ್ಸ್ ಗೋ. ಸೊ ನೆಕ್ಸ್ಟ್ ಕ್ವಶನ್ ಬಂದು ಭರತ್ ಕುಮಾರ್ ಅನ್ನೋರು ಕೇಳಿದ್ದಾರೆ, ರೆಪ್ಯುಟೇಷನ್ ಬಗ್ಗೆ ಸ್ವಲ್ಪ ಹೇಳಿ ಬ್ರೋ ಅಂತ. ಎಸ್, ರೆಪ್ಯುಟೇಷನ್ ಬಗ್ಗೆ ಅಂದರೆ ಎಷ್ಟು ರೆಪ್ಸ್ ಮಾಡಬೇಕು ಅಂತ ಇದು ಡಿಪೆಂಡ್ ಆಗುತ್ತೆ ಪರ್ಸನ್ ಟು ಪರ್ಸನ್, ಮತ್ತು ಏನು ಗೋಲ್ ಇದೆ ಎಲ್ಲದ್ರ ಮೇಲೂ ಡಿಪೆಂಡ್ ಆಗುತ್ತೆ, ಮತ್ತು ಯಾವ ಏಜು ತುಂಬ ಫ್ಯಾಕ್ಟರ್ಸ್ ಇರುತ್ತೆ ಆಯಿತಾ. ಇವಾಗ ನೋಡಿ, ಇಂಜುರಿ ಆಗಿರುತ್ತೆ ಅವ್ರಿಗೇ ಬೇರೆ ಥರ ಇರುತ್ತೆ. ತುಂಬ ಏಜ್ ಅಂದರೆ ಒಂದು 60 ಏಜ್ ಇಲ್ಲ 70 ಏಜ್ ಆದರೆ ಅವರಿಗೆ ಬೇರೆ ಥರ ಇರುತ್ತೆ. ಬಟ್ ಒಂದು ಬೇಸಿಕ್ಕಾಗಿ ಹೇಳಬೇಕು ಅಂದರೆ ರೆಪ್ಯುಟೇಷನ್ ಬಗ್ಗೆ ಸ್ವಲ್ಪ ಹೇಳಿ ಅಂತ ಹೇಳಿದ್ರಲ್ಲ. ಸೊ ಬೇಸಿಕ್ ಹೇಳಬೇಕು ಅಂದರೆ ಒಂದು 12 to 8 reps ಮೋರ್ ದೆನ್ ಇನಫ್. ಬಟ್ ಅದನ್ನು ಕಾನ್ಸಂಟ್ರೇಷನ್ ಮಾಡಿ ಮತ್ತು ಸ್ಲೋ ಆಗಿ ಮಾಡಿ. ತುಂಬ ಜನ ಹೇಗಂದರೆ ಒಂದು 8 reps ಅಂದರೆ ಒಂದು ಸೆಕೆಂಡಲ್ಲಿ ಮುಗಿಸ್ಬಿಡ್ತಾರೆ, ಆ ಥರ ಅಲ್ಲ. ಒಂದು ರೇಷು ಮೇಂಟೈನ್ ಮಾಡಲೇಬೇಕು. ಅಂದರೆ ಒಂದು ಬೇಸಿಕ್ ಅಂದರೆ ನೀವು ಯಾವುದೋ ಒಂದು ಬೈಸೆಪ್ಸ್ ಕಲ್ ಮಾಡ್ತಾಯಿದ್ದೀರಾ ಅಂತ ಅಂದ್ಕೊಳ್ಳಿ, ಲಿಫ್ಟ್ ಮಾಡುವಾಗ 1 ಸೆಕೆಂಡ್ ಇದ್ದರೆ ಸ್ಲೋ ಡೌನ್ ಹೋಗುವಾಗ ಸ್ಲೋ ಆಗಿಲ್ಲ, ಒಂದು 2 ಸೆಕೆಂಡ್ ಇಲ್ಲ. ಅವಾಗ ಏನಾಗುತ್ತೆ ಅಂದರೆ ಒಂದು ಆ ಮಸಲೂ ವರ್ಕ್ ಆಗುತ್ತೆ. ಅದಲ್ಲದೆ ಇಂಜುರಿ ಆಗೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಸೊ ಸ್ಲೋ ಆಗಿ ಮಾಡಿ, ಪ್ರಾಪರಾಗಿ ಮಾಡಿ, ಮತ್ತು ಏನೇ ಮಾಡಿದ್ರು ಫೋಕಸ್ ಆಗಿ ಮಾಡಿ. ನೀವು ಫೋಕಸ್ ಇಲ್ಲದೆ ಏನೇ ಮಾಡಿದ್ರು ಕೂಡ ವೇಸ್ಟ್ ಯೂಸ್ ಇರೋಲ್ಲ. ಸೊ ರೆಪ್ಯುಟೇಷನ್ 12 to 8, 10 ಆ ರೇಂಜಲ್ಲಿ ಮಾಡ್ಬೋದು. ಬೇಸಿಕ್ಕಾಗಿ ಹೇಳ್ತಾ ಇರೋದು, ಈಗ ಡಿಪೆಂಡ್ ಆಗುತ್ತೆ ಗೋಲ್ ಮೇಲೆ, ಪರ್ಸನ್ ಟು ಪರ್ಸನ್. ಸೊ ನೆಕ್ಸ್ಟ್ ಕ್ವಶನ್ ಬಂದು ಡಿಂಪಲ್ ಅಂತ, ಯುವರ್ ಡೆಡಿಕೇಶನ್ ಸೂಪರ್ ಬ್ರೋ, ಆಲ್ ದ ಬೆಸ್ಟ್ ಬ್ರೋ, ಹ್ಯಾಪಿ ಜರ್ನಿ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು. ಲೈಫ್ ಜರ್ನಿಗೆ ಹ್ಯಾಪಿ ಜರ್ನಿ ಅಂತ ಹೇಳಿರ್ಬೋದು. ಥ್ಯಾಂಕ್ ಯು ಸೋ ಮಚ್ ಡಿಂಪಲ್ ಅವರು. ಡೆಡಿಕೇಶನ್ ಸೂಪರ್ ಅಂತ ಹೇಳಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇದೇ ಥರ 100% ಎಫರ್ಟ್ ಹಾಕಲಿಕ್ಕೆ ಟ್ರೈ ಮಾಡ್ತೀವಿ. ಇದು ಈಸಿ ಅಲ್ಲ ಆ್ಯಕ್ಚುಲಾಗಿ. ಎವ್ರಿ ಡೇ ಇದೇ ಥರ ಮೋರ್ ದೆನ್ 16 ಇಯರ್ಸಿಂದ ಇದೇ ಲೈಫ್ ಸ್ಟೈಲ್ ಮೇಂಟೈನ್ ಮಾಡ್ತಾ ಇದ್ದೀವಿ. ಸೊ ನಮ್ಮಿಂದ ನೀವು ಮೋಟಿವೇಟ್ ಆಗಿದ್ದೀರಾ ಅಂತ ಅನ್ಕೊತೀವಿ. ಆಗಬೇಕು ಆ್ಯಕ್ಚುಲಾಗಿ. ಏನಕ್ಕೆ ನಾವು ಸ್ಮೋಕ್ ಆಗಲಿ, ಡ್ರಿಂಕ್ಸ್ ಆಗಲಿ, ಇಲ್ಲ ಸುಮ್ಮನೆ ಏನೋ ಲೈಫ್ ಸ್ಟೈಲ್ ತೋರಿಸ್ಕೊಂಡು ಹೋಗ್ತಾ ಇಲ್ಲ. ನಾವು ಒಳ್ಳೆ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿ, ಒಳ್ಳೆ ಕಾರ್ಡಿಯೋ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ ಅಂತ ಪಾಸಿಟಿವ್ ಕಡೆ ಯೂತ್ನ ತೊಗೊಂಡು ಹೋಗ್ಲಿಕ್ಕೆ ಟ್ರೈ ಮಾಡ್ತಾಯಿದ್ದೀವಿ ನಮ್ಮ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು. ಸೊ ಥ್ಯಾಂಕ್ ಯು. ಈ ಥರ ಸ್ಟಾರ್ಟಿಂಗಲ್ಲಿ ನೀವು ಸಪೋರ್ಟ್ ಮಾಡ್ತಿದ್ದೀರಲ್ಲ, ಥ್ಯಾಂಕ್ ಯು ಸೋ ಮಚ್. ಸೊ ನೆಕ್ಸ್ಟು ಆದಿತ್ಯ ಸಂಜಯ್ ರಾವ್ ಮತ್ತು ಗಿರೀಶ್ ಅನ್ನೋರು ವರ್ಕೌಟ್ ಅಂತ ಹಾಕಿದ್ದಾರೆ. ಸೊ ನಾನು ವಿಡಿಯೋದಲ್ಲಿ ಹೇಳಿದ್ದೆ 50 ಕಮೆಂಟ್ಸ್ ವರ್ಕೌಟ್ ಅಂತ ಬಂದರೆ ನಾನು ನಿಮಗೆ ಫ್ರೀ ಪ್ಲ್ಯಾನ್ ಕೊಡ್ತೀನಿ ಅಂತ. ಬಟ್ ಅಷ್ಟು ಬಂದಿಲ್ಲ. ಬಟ್ ಇವಾಗ ಏನು ಮಾಡಿದ್ದೀರಲ್ಲ ಅವರು, ಥ್ಯಾಂಕ್ ಯು. ಸಪೋರ್ಟ್ ಮಾಡ್ತಾಯಿದ್ದೀರಲ್ಲ ಅದಕ್ಕೆ ಥ್ಯಾಂಕ್ ಯು. ಬಟ್ ಫ್ಯೂಚರಲ್ಲಿ ನಾನು ನಿಮ್ಗೆ ಹೇಳ್ದಂಗೆ ಫ್ರೀ ವರ್ಕೌಟ್ ಪ್ಲ್ಯಾನನ್ನು ತೋರಿಸ್ತಾ ಹೋಗ್ತೀನಿ. ಫಾಲೋ ಮಾಡ್ತಾ ಹೋಗಿ. 1000% ಒಂದು ಫಿಟ್ ಆಗಲಿಕ್ಕೆ ಏನು ಬೇಕು ಅದರಿಂದ ನಮ್ಮ ವಿಡಿಯೋದಿಂದ ನಿಮ್ಗೆ ಆಗುತ್ತೆ. ಸೊ ಡೈರೆಕ್ಟ್ ಟಾಕ್ ಅನ್ನೋರು 1 ವಿಡಿಯೋ ವಿತ್ ರೋಲಿಂಗ್ ಸ್ಟಾರ್ ಅಂತೆ. ಎಸ್, ಮುರಳಣ್ಣನ ಜೊತೆ 1000%. ಅವ್ರು ಇವಾಗ ಅಂದರೆ ಇನ್ನೊಂದು ಮೂವಿಲಿ ವರ್ಕ್ ಮಾಡ್ತಾ ಇದ್ದಾರೆ, ಬ್ಯುಸಿಯಲ್ಲಿದ್ದಾರೆ. ಸೊ 1000% ಆ ಮೂವಿ ರಿಲೀಸಿಂಗ್ ಟೈಮಲ್ಲಿ, ಅಂದರೆ ಇಯರ್ ಎಂಡ್ ಥರ ಆಗುತ್ತೆ ಅಂದ್ಕೊತೀನಿ, ಅಕ್ಟೋಬರ್ ನವಂಬರ್ ಟೈಮಲ್ಲಿ. ಸೊ ಆ ಟೈಮಲ್ಲಿ ಮುರಳಣ್ಣನ ಜೊತೆ ಒಂದು ವಿಡಿಯೋ ಮಾಡ್ತೀವಿ. ಸೊ ನೆಕ್ಸ್ಟ್ ವೇರಿಯೇಷನ್ ಬಂದು ಗುಡ್ ಮಾರ್ನಿಂಗ್. ಎಸ್, ಲೆಟ್ಸ್ ಡೂ ಇಟ್. ಸೊ ಇದು ನಿಮ್ಮದು ಗ್ಲೂಟ್ಸ್ ಮತ್ತು ಹ್ಯಾಮ್ಸ್ಟ್ರಿಂಗ್ಸ್ಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ತುಂಬ ಹೆವಿ ವೇಟ್ ತೊಗೊಂಬೇಡಿ, ಮಾಡ್ರೇಟ್ ವೇಟ್ ತೊಗೊಳ್ಳಿ. ಆ್ಯಂಡ್ ಪುಷ್ ಬ್ಯಾಕ್ವರ್ಡ್. ಸೊ ಈ ಥರ 15 into 4 ಸೆಟ್ ಮಾಡ್ತೀನಿ ನಾನು. ರಾಕಿ ಅನ್ನೋರು, ಐ ಆಮ್ ನಾಟ್ ಏಬಲ್ ಟು ಆ್ಯಕ್ಟಿವ್ ಲ್ಯಾಟ್ಸ್ ಚೆಸ್ಟ್, ಎನಿ ಟಿಪ್ಸ್ ಅಂತ. ಅಂದರೆ ನನ್ನ ಪ್ರಕಾರ ಲ್ಯಾಟ್ಸ್ ಅಂದರೆ ಬ್ಯಾಕ್ ವರ್ಕೌಟ್ ಮಾಡುವಾಗ ನೀವು ಆ್ಯಕ್ಟಿವೇಟ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಅಂತ ನೀವು ಕೇಳಿದ್ದೀರ ಅಂತ ಅನ್ಕೊತೀನಿ. ಮತ್ತು ಚೆಸ್ಟ್ನ ಒಂದೊಂದು ಯಾವ ಥರ ವರ್ಕೌಟ್ ಇರುತ್ತೆ ಅಂದರೆ ಅದು ಆ್ಯಕ್ಟಿವೇಟ್ ಆಗಿರುತ್ತೆ, ಬಟ್ ನಿಮಗೆ ಗೊತ್ತಾಗ್ತಾ ಇರಲ್ಲ. ನೀವು ಸಿಂಪಲ್ ನೀವು ನೋಡಿರ್ಬೋದು. ಅಂದರೆ ಒಂದು ಪ್ರಿಚರ್ ಕಲ್ ಮಾಡುವಾಗ ತುಂಬ ಪೇನ್ ಆಗುತ್ತೆ ಮಾಡುವಾಗ. ತುಂಬ ಜನ ಹೇಳ್ತಾರೆ ಪ್ರಿಚರ್ ಕಲ್ ತುಂಬ ಎಫೆಕ್ಟಿವ್ ಅಂತ, ಏನಕ್ಕಂದರೆ ಪೇನ್ ಆಗ್ತಾ ಇರುತ್ತೆ. ಸೊ ಆ ಥರ ಅಲ್ಲ ಆ್ಯಕ್ಚುಲಾಗಿ. ನೀವು ಲ್ಯಾಟ್ಸ್ ಕೂಡ ಅದು ಮಾಡುವಾಗ ಮೈಂಡ್ ಮಸಲ್ ಕನೆಕ್ಷನ್ ಇಟ್ಕೊಳ್ಳಿ, ಮತ್ತು ಆ ಮೂಮೆಂಟ್ ಒಂದು ಕರೆಕ್ಟ್ ಆಗಿದೆ, ರೇಷು ಕರೆಕ್ಟ್ ಆಗಿದೆ, ಒಂದು ವೇಟ್ ನಿಮಗೆ ಎಷ್ಟು ಬೇಕೋ ಅಷ್ಟು ಲಿಫ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ 1000% ಅಲ್ಲಿ ಆ್ಯಕ್ಟಿವ್ ಆಗುತ್ತೆ, ಮಸಲ್ ವರ್ಕ್ ಆಗ್ತಾ ಇರುತ್ತೆ, ಬಟ್ ನಿಮ್ಗೆ ಫೀಲ್ ಆಗ್ತಾ ಇರಲ್ಲ. ಸೊ ಅದೇ ಡಿಫ್ರೆನ್ಸ್. ಸೊ ಕಾನ್ಸಂಟ್ರೇಷನ್ ಮಾಡಿ ಪೋಸ್ಚರಲ್ಲಿ ಮಾಡಿ 1000% ಅದು ಆ್ಯಕ್ಟಿವ್ ಆಗಿರುತ್ತೆ. ನೀವು ಫೀಲ್ ಮಾಡ್ತಾ ಹೋಗ್ತೀರಾ, ಅಂದರೆ ಫೀಲ್ ಆಗಬೇಕು ಅಂತಲೂ ಇಲ್ಲ, ಆ್ಯಕ್ಟಿವ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಬಂದು ವಿನಯ್ ಅನ್ನೋರು, ಭರತ್ ಬ್ರೋ, ಐ ಹ್ಯಾವ್ ಗಾಟ್ ಸ್ಪೈನಲ್ ಕಾರ್ಡ್ ಆಪ್ರೇಷನ್ L5-S1 ಬ್ರೋ. ಸೊ 1.5 year ಆಯಿತು ಆಪ್ರೇಷನ್ ಆಗಿ. ಅಗೇನ್ ನಾನು ಮತ್ತೆ ವರ್ಕೌಟ್ ಸ್ಟಾರ್ಟ್ ಮಾಡ್ಬೋದಾ ಬ್ರೋ ಅಂತ ಕೇಳಿದ್ದಾರೆ. ಆ್ಯಂಡ್ ಐ ನೀಡ್ ಯುವರ್ ಸಜೆಷನ್ ಮೋರ್ ಬ್ರೋ ಅಂತ ಕೇಳಿದ್ದಾರೆ. ಸೊ ಈ ಥರ ಇದ್ದಾಗ ಒಂದು ಡಾಕ್ಟರ್, ನೀವು ಯಾರ ಹತ್ರ ಸರ್ಜರಿ ಮಾಡ್ಸ್ಕೊಂಡಿರ್ತೀರೋ ಅವ್ರದ್ದೊಂದು ಪ್ರಾಪರ್ ಸಜೆಷನ್ ತೊಗೊಳ್ಳಿ. ಮತ್ತು ಇದು ಪರ್ಸನ್ ಟು ಪರ್ಸನ್ ನಿಜವಾಗ್ಲೂ ಡಿಪೆಂಡ್ ಆಗುತ್ತೆ. ನಾನು ಏನೋ ನೀವು ಕೇಳ್ತಿದ್ರೆ ನಾನೇನೋ ಹೇಳ್ತಾ ಇದ್ದೀನಿ,
ನೀವು ಟ್ರಸ್ಟ್ ಮಾಡೋದನ್ನು ಮಾಡಿದ್ರೆ ನನ್ನ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ನಾನು ಏನೇ ಮಾತಾಡಿದ್ರು ನಿಮ್ಮ ವಿಷಯದಲ್ಲಿ ಆ್ಯಕ್ಚುಲಾಗಿ. ಬಟ್ ನಮ್ಮ ಸ್ಟೂಡೆಂಟು L4 L5 ಮತ್ತು ತುಂಬ ಸರ್ಜರಿ ಆದವರು, ಅಂದರೆ ACL ಸರ್ಜರಿ, ನೀ ಸರ್ಜರಿ ಆದವರು ಎಲ್ಲರೂ ತುಂಬ ಚೆನ್ನಾಗಿ ರೆಡಿ ಆಗಿದ್ದಾರೆ. ಇವನ್ ಮುಡ್ಲಣ್ಣ ಬೇಕಾದ್ರೆ ನೋಡಿರ್ಬೋದು ನೀವು, ACL ಸರ್ಜರಿ ಆಯಿತು, ಇವಾಗ ನಾರ್ಮಲ್ ಸ್ಕ್ವಾಟ್ಸ್ ನಾರ್ಮಲ್ ಆಗಿದ್ದಾರೆ. ಸೊ ಒಂದು ಮೈಂಡಲ್ಲಿ ಅಂದ್ಕೊಳ್ಳಿ, ತುಂಬ ಮೈಂಡ್ ಮ್ಯಾಟ್ರ್ ಆಗುತ್ತೆ. ಅಂದರೆ ತುಂಬ ಜನ ಹೇಗಂದರೆ ಇವಾಗ ನೋಡಿ ಕೋವಿಡ್ ಅಂತ ಹೇಳಿ ತುಂಬ ಜನ ಹಾರ್ಟ್ ಅಟ್ಯಾಕ್, ಅದರಿಂದನೇ ಭಯಪಟ್ಟು ಹಾರ್ಟ್ ಅಟ್ಯಾಕ್ ಆಗೋಗಿದೆ. ಅಂದರೆ ನಮ್ಮ ಬಾಡಿಲೇ ಮೈಂಡು ಇದೆ. ಸೊ ನೀವು ಪಾಸಿಟಿವ್ ಆಗಿದ್ದರೆ ಏನೂ ಆಗಲ್ಲ. ಬಟ್ ಪಾಸಿಟಿವ್ ಅಂತ ಹೇಳಿ ನೀವು ಪ್ರಾಪರ್ ಗೈಡೆನ್ಸ್ ಇಲ್ಲದೆ ಏನಾದರೂ ಮಾಡಲಿಕ್ಕೆ ಹೋದರೆ 1000% ಇಂಜುರಿ ಆಗೇ ಆಗುತ್ತೆ. ಆಲ್ರೆಡಿ ಆಗಿದೆ ಅಂದಿದ್ದಾರೆ, ಸರ್ಜರಿ ಆಗಿದೆ ಅಂತ ಹೇಳಿದರೆ, ಆಪ್ರೇಷನ್ ಆಗಿದೆ ಅಂತ. ತುಂಬ ಕೇರ್ಫುಲ್ ಆಗಿರಿ. ಮತ್ತು ಲೋ ಬ್ಯಾಕ್ ಸ್ಟ್ರೆಂಥಿಂಗ್ ವರ್ಕೌಟ್ ಎಲ್ಲ ಮಾಡಲೇಬೇಕಾಗುತ್ತೆ. ಮತ್ತು ಡಾಕ್ಟರ್ ಸಜೆಷನ್ ಮತ್ತು ಪ್ರಾಪರ್ ಒಂದು ಟ್ರೈನರ್ಸ್ ಅಂಡರ್ ಗೈಡೆನ್ಸಲ್ಲಿ ನೀವು ಹೋಗೋದು ತುಂಬ ಬೆಟರ್ ಇರುತ್ತೆ. ನಾನು ಇವಾಗ ಏನೇ ಹೇಳಿದ್ರು ಕೂಡ ನಿಮ್ಮ ಪ್ರಾಪರ್ ಹಿಸ್ಟ್ರಿ ಗೊತ್ತಿಲ್ಲ, ನೀವು ಯಾವ ಲೆವೆಲಲ್ಲಿ ಇದ್ದೀರಾ ಗೊತ್ತಿಲ್ಲ, ನೀವು ಏಜ್ ಏನೋ ಗೊತ್ತಿಲ್ಲ, ಏನೋ ಐಡಿಯಾ ಇಲ್ಲದೆ ನಾನು ಹೇಳಿದ್ರೆ ಅದು ತಪ್ಪಾಗುತ್ತೆ. ಸೊ ಒಂದು ಪ್ರಾಪರ್ ಗೈಡೆನ್ಸ್ ಇರಿ. ಯಾವ್ದಾದ್ರು ಒಂದು ಪ್ರಾಪರ್ ಗೈಡೆನ್ಸ್ ಅಂದರೆ ಟ್ರೈನರ್ ಅಂಡರ್ ಹೋಗಿ ವಿತ್ ಪ್ರಾಪರ್ ಕೇರ್ಫುಲ್ಲಾಗಿ ಮಾಡಿ ಅಂತ ನಾನು ಹೇಳ್ತೀನಿ. ಬಟ್ ತುಂಬ ಕೇರ್ಫುಲ್ ಆಗಿರಿ ಬ್ರದರ್. ವಿನಯ್ ಗೌಡ ಅಂತ ತುಂಬ ಕೇರ್ಫುಲ್ ಆಗಿರಿ. ಸೊ ಇವಾಗ ಸೆಕೆಂಡ್ ವೇರಿಯೇಷನ್, ಒಂದು ಬಾರ್ಬಲಲ್ಲಿ ಅಪ್ರೇಟ್ರೋ ಇರುತ್ತೆ 10 reps. ಅದ್ರ ಜೊತೆ ಸೂಪರ್ ಸೆಟ್ ದಂಬಲಲ್ಲಿ ರೇಡೆಲ್ಟ್ ಫ್ಲೈಸ್ ಇರುತ್ತೆ, ಅದು 10 reps ಇರುತ್ತೆ. ಸೊ 10 × 10 × 5 ಸೆಟ್ ಇರುತ್ತೆ. ಸೊ ಲೆಟ್ಸ್ ಗೋ. 9 1. ಸೊ 10 reps ದಮ್ ಬಾರ್ಬಲ್ ಅಪ್ರೇಟ್ರ್ ಆಗಿದೆ. ಸೊ ಇವಾಗ ರೇಡೆಲ್ಟ್ 10 reps. ಸೊ 10-10 ಒಂದು ಸೆಟ್ ಆಗಿದೆ, ಆ ಥರ 5 ಸೆಟ್ ಇರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಬಂದು ಮಿಸ್ಟರ್ ಬೀರ್ ಅನ್ನೋರು, ಐ ಆಮ್ ಯುವರ್ ನ್ಯೂ ಸಬ್ಸ್ಕ್ರೈಬರ್ ಫ್ರಮ್ ದಾವಣಗೆರೆ, ಹ್ಯಾಪಿ ಟು ನೋ ಮೋರ್ ಅಬೌಟ್ ವರ್ಕೌಟ್ ಆ್ಯಂಡ್ ಡಯಟ್ ಕಾಂಬಿನೇಷನ್ ಅಂತ ಹೇಳಿದ್ದಾರೆ. ಹ್ಯಾಪಿ ಟು ನೋ ಮೋರ್ ಅಬೌಟ್ ವರ್ಕೌಟ್ ಆ್ಯಂಡ್ ಡಯಟ್ ಕಾಂಬಿನೇಷನ್ ಅಂತ. ಥ್ಯಾಂಕ್ ಯು, ನೀವು ಸಬ್ಸ್ಕ್ರೈಬರ್ ದಾವಣಗೆರೆಯಿಂದ, ಥ್ಯಾಂಕ್ ಯು ಸೋ ಮಚ್. ಅಲ್ಲಿಂದ ನೀವು ನೋಡ್ತಾ ಇದ್ದೀರ ಅಂದರೆ ಖುಷಿ ಆಗುತ್ತೆ. ಹ್ಯಾಪಿ ಟು ನೋ ಯುವರ್ ಮೋರ್ ವರ್ಕೌಟ್ ಆ್ಯಂಡ್ ಡಯಟ್ ಕಾಂಬಿನೇಷನ್ ಅಂತ ಅದನ್ನೇ ನೀವು ನೋಡ್ತಾ ಇದ್ದೀರ ಅಂತ ಅನ್ಕೊತೀನಿ. ಎವ್ರಿ ಡೇ ನಾವು ವೀಡಿಯೋಗಳು ಮಾಡ್ತಾ ಇದ್ದೀವಿ. ಸೊ ನಾವೇನು ವರ್ಕೌಟ್ ಮಾಡ್ತಿದ್ದೀವಿ, ನಾವೇನು ಬೇಸಿಕ್ ಡಯಟ್ ಫಾಲೋ ಮಾಡ್ತಿದ್ದೀವಿ ಅನ್ನೋದ್ರ ಬಗ್ಗೆ. ಸೊ ಇದೇ ಥರ ನೋಡ್ತಾ ಇರೋ ವೀಡಿಯೋ ತುಂಬ ನಿಮ್ಗೆ ಈ ಥರ ಡೀಟೇಲ್ಸ್ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ವೇರಿಯೇಷನ್ ಬಂದು ಫ್ರಂಟ್ ಸ್ಕ್ವಾಟ್ಸ್. ಸೊ ನೀವು ಇದು ಬಾರ್ಬಲಲ್ಲಿ ಲಾಂಗ್ ಬಾರಲ್ಲಿ ಕೂಡ ಮಾಡ್ಬೋದು. ಬ್ರೀತ್ ಇನ್, ಬ್ರೀತ್ ಔಟ್. ಈ ಥರ 10 × 5 ಸೆಟ್ ಮಾಡ್ತೀನಿ. ಸೊ ನೆಕ್ಸ್ಟ್ ಕ್ವಶನ್ ಬಂದು ವರ್ಕೌಟ್ ಅಂತ, ಅದೇ ರಂಗರಾಜು ಅನ್ನೋರು, ಥ್ಯಾಂಕ್ ಯು. 50 ಕಮೆಂಟ್ಸ್ ಬರಬೇಕು. ನೆಕ್ಸ್ಟ್ ಕ್ವಶನ್ ಬಂದು ಶ್ರೀ ಶೆಟ್ಟಿ ಅಂತ ಹೇಳಿ, ಐ ಆಮ್ ನ್ಯೂ ಸಬ್ಸ್ಕ್ರೈಬರ್ ಬ್ರೋ, ಲಾಂಗ್ ಜಂಪ್ ಜಾಸ್ತಿ ಮಾಡೋಕ್ಕೆ ಯಾವುದಾದ್ರು ವರ್ಕೌಟ್ ಇದ್ದರೆ ಹೇಳಿ ಅಂತ ಹೇಳಿದ್ದಾರೆ. ಸೊ ಐ ಥಿಂಕ್ ಇವ್ರು ಅಥ್ಲೇಟ್ ಅಂತ ಅನ್ಕೊತೀನಿ. ಸೊ ಎಸ್, ಲಾಂಗ್ ಜಂಪ್ ನೀವು ಜಾಸ್ತಿ ಮಾಡಬೇಕಂತಂದರೆ ನಿಮ್ಮದು ಮೊದಲು ಲೈಕ್ ಲೋವರ್ ಬಾಡಿ ಸ್ಟ್ರೆಂತ್ ಕೂಡ ತುಂಬ ಇಂಪ್ರೂವ್ ಆಗಬೇಕು. ಸೊ ಬಾಕ್ಸ್ ಜಂಪ್ ಇಲ್ಲ ಸ್ಕ್ವಾಟ್ಸ್, ಜಂಪಿಂಗ್ ಸ್ಕ್ವಾಟ್ಸ್, ಈ ಥರ ವರ್ಕೌಟ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದು ಒಳ್ಳೇದು ಅನ್ಸುತ್ತೆ. ಮತ್ತು ಬ್ಯಾಲೆನ್ಸಿಂಗ್ ಪ್ರೊಪೋಸಿಷನ್, ಅಂದರೆ ನೀವು ಸಿಂಗಲ್ ಲೆಗ್ಗಲ್ಲಿ ಬ್ಯಾಲೆನ್ಸ್ ಮಾಡೋದೆಲ್ಲ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಹೌದು, ಕೋರ್ ಸ್ಟ್ರೆಂತ್ ಕೂಡ ತುಂಬ ಹೆಲ್ಪ್ ಆಗುತ್ತೆ ಇದಕ್ಕೆ ಅಂತ. ಯಾವುದು ವರ್ಕೌಟ್ ಅಂತ ಕೇಳಿದ್ರೆ, ಸೊ ಅದು ಮತ್ತೆ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಬರೀ ಅದಂತಲ್ಲ, ಅದ್ರ ಜೊತೆ ನಾರ್ಮಲ್ ಫಿಸಿಕಲ್ ಆ್ಯಕ್ಟಿವಿಟಿ ಇರಲಿ, ಅದ್ರ ಜೊತೆ ಒಂದು ಹೆಲ್ತಿ ಲೈಫ್ ಸ್ಟೈಲ್ ಬೇಕೇ ಬೇಕು. ನೀವು ಅಥ್ಲೀಟ್ ಆಗಿರೋ ಕಾರಣ ಒಳ್ಳೆ ನಿದ್ದೆ ಬೇಕಾಗುತ್ತೆ, ಬ್ಯಾಡ್ ಹ್ಯಾಬಿಟ್ಸ್ ಏನೂ ಇರಬಾರ್ದು, ಮತ್ತು ಒಳ್ಳೆ ಕ್ವಾಲಿಟಿ ಫುಡ್, ಹೈ ಪ್ರೋಟೀನ್ ಫುಡ್ ತೊಗೊಳ್ಳಿ. ಇದೆಲ್ಲ ಕಾಂಬಿನೇಷನ್ ಮಾಡಿದ್ರೆ ನೀವು 1000% ಅಚೀವ್ ಮಾಡ್ತಾರೆ. ಏನು ಮಾಡ್ತಾ ಇದ್ದೀರಾ ಅದರಲ್ಲಿ ಅಚೀವ್ ಮಾಡ್ತೀರಾ. ಬಟ್ ಎಗೇನ್ ಒಂದು ಪ್ರಾಪರ್ ಗೈಡೆನ್ಸ್ ಇರಲಿ. ಒಂದು ಫೋರ್ತ್ ವೇರಿಯೇಷನ್ ಬಂದು ಸೈಡ್ ಲೈಯಿಂಗ್ ಅಬ್ಡಕ್ಷನ್. ಸೊ ನಾನು ಇದನ್ನು ಮ್ಯಾಟಲ್ಲಿ ಮಾಡ್ತಾ ಇದ್ದೀನಿ. ಹೋಲ್ಡ್ ಮಾಡಿ ಆ್ಯಂಡ್ ಹ್ಯಾಂಡ್ಸ್ ಸಪೋರ್ಟ್ ಇರಲಿ, ಲಿಫ್ಟ್ ಅಪ್, ಕಂಟ್ರೋಲ್ ಡೌನ್. ಸೊ ಈ ಥರ 25 reps ಮಾಡ್ತೀನಿ. ಸೊ ಇನ್ ಬಿಟ್ವೀನ್ ದ ಸೆಟ್ ಲೈಕ್ ಸ್ಟಾಪ್ ಮಾಡಬಾರ್ದು, ಕಂಟಿನ್ಯೂಸ್ ಆಗಿ 25 reps, ಬೋತ್ ದ ಲೆಗ್ಸ್.
ಸೊ ನೆಕ್ಸ್ಟ್ ವೇರಿಯೇಷನ್ ಬಂದು ಟೋ ಟ್ಯಾಪ್. ಹೋಲ್ಡ್ ಮಾಡಿ, ಲಿಫ್ಟ್ ಅಪ್ ಆ್ಯಂಡ್ ಟಚ್ ಯುವರ್ ಟೋಸ್. ಎಸ್, 15 reps into 4 set. ಸೊ ಅಭಿಷೇಕ್ ಅನ್ನೋರು ಬ್ರೋ ಬಲ್ಕಿಂಗ್ಗೆ ಡೈಲಿ ಎಷ್ಟು ವರ್ಕೌಟ್ ಮಾಡಬೇಕು ಅಂತ ಕೇಳಿದ್ದಾರೆ. ಇದನ್ನು ಅಷ್ಟೇ, ಎಗೇನ್ ಕಂಪ್ಲೀಟ್ ನಮಗೆ ಡೀಟೇಲ್ಸ್ ಇದ್ದರೆ ಮಾತ್ರ ಕಂಪ್ಲೀಟಾಗಿ ಹೇಳ್ಬೋದು. ಬಟ್ ಬೇಸಿಕ್ ಒಂದು 45 ಮಿನಿಟ್ ಟು 1 hour ವರ್ಕೌಟ್ ಮೋರ್ ದ್ಯಾನ್ ಇನಫ್. ಮತ್ತು ಬಲ್ಕಿಂಗ್ ಅಂತ ಹೇಳಿದರೆ ಚೆನ್ನಾಗಿ ನಿದ್ದೆ ಮಾಡಿ ಮತ್ತು ಚೆನ್ನಾಗಿ ಊಟ ಮಾಡಿ. ನಿಮ್ಮದೇನು ಬಾಡಿ ವೇಟಿಗೆ ಸ್ವಲ್ಪ ಕ್ಯಾಲರಿ ಸರ್ಪ್ಲಸ್ ಥರ, ಅಂದರೆ ಸ್ವಲ್ಪ ಕ್ಯಾಲರಿ ಜಾಸ್ತಿ ಇರಲಿ ಮತ್ತು ಕ್ವಾಲಿಟಿ ಫುಡ್ಡಲ್ಲಿ ಇರಲಿ. ತುಂಬ ಜನ ಕ್ಯಾಲರಿ ಅಂತ ಶುಗರು, ಸ್ವೀಟು, ಬಿಸ್ಕೆಟ್ಸ್ ಎಲ್ಲ ತಿಂತಾರೆ, ಆ ಥರ ಎಲ್ಲ ಮಾಡ್ಲಿಕ್ಕೆ ಹೋಗಬೇಡಿ. ಒಳ್ಳೆ ಕ್ವಾಲಿಟಿ ಫುಡ್ ನಿಮ್ಮ ಮನೇಲಿ ಏನು ಸಿಗುತ್ತೆ ಅದರಲ್ಲೇ ಒಳ್ಳೆ ಕ್ವಾಲಿಟಿ ಫುಡ್, ಸ್ವಲ್ಪ ಕ್ಯಾಲರಿ ಸರ್ಪ್ಲಸಲ್ಲಿದ್ದರೆ ನಿಮ್ಮ ಬಲ್ಕಿಂಗ್ಗೆ ಹೆಲ್ಪ್ ಆಗುತ್ತೆ. ಬಟ್ ನೀವು ವರ್ಕೌಟ್ ಬಗ್ಗೆ ಎಷ್ಟು ಅಂತ ಕೇಳಿದರೆ 45 ಮಿನಿಟ್ ಟು 1 hour ಹಾರ್ಡ್ ಕೋರ್ ಪ್ರಾಪರ್ ಇಂಟೆನ್ಸ್ ವರ್ಕೌಟ್ ಮೋರ್ ದ್ಯಾನ್ ಇನಫ್. ಸೊ ಸಂದೀಪ್ ಶೆಟ್ಟಿ ಅನ್ನೋರು ಹಾಯ್ ಅಂದಿದ್ದಾರೆ. ಹೆಲೋ. ಸೊ ನೆಕ್ಸ್ಟ್ ಮಂಜುನಾಥ್ ಅಂತ ಅವರು ಆಗಿನ ವರ್ಕೌಟ್ ಅಂತ ಕಳಿಸಿದ್ದಾರೆ. ಸೊ ಅಪ್ಲೈಡ್ ಟು 10 into 5, ಅದ್ರ ಜೊತೆ ಸೂಪರ್ ಸೆಟ್ ರೇರ್ ಡೆಲ್ಟ್ 10 into 5 ಮಾಡಿದ್ದೀನಿ. ಮಾಡರೇಟ್ ವೇಟಲ್ಲಿ ಹೋಗಿದ್ದೀನಿ ಇವತ್ತು. ಸೊ ರೂಲ್ ನಂಬರ್ 1, ಜಿಮ್ಮಲ್ಲಿ ನೀವೇನು ಯೂಸ್ ಮಾಡ್ತೀರಲ್ವ, ಏನೇ ಆದರೂ ನೀವೊಂದು ಡಂಬಲ್, ಬಾರ್ಬಲ್, ಮ್ಯಾಟ್ ಏನೇ ಆದ್ರೂ ಅದನ್ನು ರಿಪ್ಲೇಸ್ ಮಾಡಿ. ಇದೊಂದು ಬೇಸಿಕ್ ಸೆನ್ಸ್ ಅದು. ಪಾಪ ತುಂಬ ಜನ ಟ್ರೈನರ್ಸ್ ರಿಪ್ಲೇಸ್ ಮಾಡ್ತಾ ಇರ್ತಾರೆ, ಇಲ್ಲ ಹೌಸ್ ಕೀಪಿಂಗ್ ಅವ್ರು ರಿಪ್ಲೇಸ್ ಮಾಡ್ತಾ ಇರ್ತಾರೆ. ನೀವು ಯೂಸ್ ಮಾಡಿರೋದು ನೀವೇ ರಿಪ್ಲೇಸ್ ಮಾಡಿದ್ರೆ ಬೆಟರ್ ಇರುತ್ತೆ. ನಿಮಗೆ ಲಿಫ್ಟ್ ಮಾಡೋ ಕೆಪಾಸಿಟಿ ಇದೆ ಅಂದರೆ ರಿಪ್ಲೇಸ್ ಮಾಡೋ ಒಂದು ಬೇಸಿಕ್ ಸೆನ್ಸ್ ಕೂಡ ಇರಬೇಕಾಗತ್ತೆ. ಸೊ ಬೇಸಿಕ್, ಸೊ ಡಂಬಲ್ ರಿಪ್ಲೇಸ್ ಮಾಡಿ, ನಿಮ್ಮನ್ನು ಅಬ್ಸರ್ವ್ ಮಾಡಿ ಬೇರೆಯವ್ರು ಕಲಿಯೋ ಥರ ಇರಲಿ. ನೀವು ರಿಪ್ಲೇಸ್ ಮಾಡಿದೆ ಅದನ್ನು ನೋಡಿ ಬೇರೆಯವ್ರು ಕಲಿಯೋ ಥರ ಆಗಬಾರ್ದು. ಸೊ ನೆಕ್ಸ್ಟ್ ಬಂದು ಕೆ ಕ್ರಿಯೇಷನ್ ಬ್ರೋ, ನೋ ಒನ್ ಈಸ್ ದೇರ್ ಟು ಟ್ರೈನ್ ಮೀ, ಐ ವಾಂಟ್ ಹೋಮ್ ವರ್ಕೌಟ್ ರೆಮಿಡೀಸ್ ಅಂತ ಕೇಳಿದ್ದಾರೆ. ಎಸ್, ಕೆ ಕ್ರಿಯೇಷನ್ಸ್ ಅಂತ. ಸೊ ನಿಮಗೋಸ್ಕರ ನಾವು 21 days ಚಾಲೆಂಜ್ ಹೋಮ್ ವರ್ಕೌಟ್ ಅಂತ ಮಾಡೋಣ. ಮಾಡ್ಬೋದು. ಓಕೆ, ಅಂದರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾವು ಟೈಮ್ ತೊಗೊಂಡು ಇದು ಮಾಡಬೇಕಾಗುತ್ತೆ. ಯಾಕಂದರೆ ನನ್ನ ಕಂಪ್ಲೀಟ್ ಬಿಸಿ ಸ್ಕೆಡ್ಯೂಲ್ ಇರುತ್ತೆ, ಟೈಮ್ ಸಿಗಲ್ಲ. ಬಟ್ 1000% ಕೆ ಕ್ರಿಯೇಷನ್ ಅವರೇ 21 days ಒಂದು ಹೋಮ್ ವರ್ಕೌಟ್ ಚಾಲೆಂಜ್ ಅಂತ ಒಂದು ಪ್ಲ್ಯಾನ್ ಮಾಡ್ತೀವಿ. ಬಟ್ ನಿಮ್ಗೆ ಸಪೋರ್ಟ್ ಬೇಕು. ಸಪೋರ್ಟ್ ಇದ್ದರೆ ನಮಗೂ ಸ್ವಲ್ಪ ಮೋಟಿವೇಶನ್ ಆಗುತ್ತೆ. ಸೊ ಅದರಲ್ಲಿ ನಿಮ್ಗೆ ಹೋಮ್ ವರ್ಕೌಟ್ ಏನೇನು ಮಾಡ್ಬೋದು, ನೀವು ಕೆ ಕ್ರಿಯೇಷನ್ಸ್ ಅಂತ ಮೇಲ್ ಫೀಮೇಲ್ ಗೊತ್ತಿಲ್ಲ, ಬಟ್ ಇವರು ವರ್ಕೌಟ್ ತೋರಿಸ್ತಾರೆ ಯಾವ ಥರ ಲೇಡೀಸ್ ಮನೇಲಿ ಇದು ಮಾಡ್ಬೋದು ಅಂತ, ಯಾವ ಥರ ಹುಡುಗರು ಮನೇಲಿ ವರ್ಕೌಟ್ ಮಾಡ್ಬೋದು ಅನ್ನೋದನ್ನು ನಾನು ತೋರಿಸ್ತಾ ಹೋಗ್ತೀನಿ. ಸೊ ಇದೇ ಥರ ಸಪೋರ್ಟ್ ಮಾಡ್ತಾರೆ. ಸೊ ಯಶವಂತ್ ಕುಮಾರ್ ಅಂತ ಅನ್ನೋರು ನೈಸ್ ಪಾರ್ಟ್ನರ್ಸ್ ಅಂತ ಹೇಳಿದ್ದಾರೆ, ಥ್ಯಾಂಕ್ ಯು. ದೆನ್ ಶಶಿ ಅನ್ನೋರು ವರ್ಕೌಟ್ ಅಗೇನ್. ದೆನ್ ಯಶು ಬ್ರೋ, ನಿಮ್ಮ ಹೈಟ್ ಎಷ್ಟು ಅಂತ. ನನ್ನ ಹೈಟು 6.1 feet. ಓಕೆ. ಮನೋಜ್ ಹೇಳಲ್ಲ. ಮನೋಜ್ ಅನ್ನೋರು ಡಯಟ್ ಪ್ಲ್ಯಾನ್ ಹೇಳಿ ಬ್ರೋ ಅಂತ ಕೇಳಿದ್ದಾರೆ. ಮನೋಜ್ ಅವರೇ, ನೀವು ಡಯಟ್ ಪ್ಲಾನ್ ಅಂತ ಕೇಳಿದ್ದೀರಾ, ಬಟ್ ನಿಮ್ಮ ಬಗ್ಗೆ ನನಗೇನು ಇನ್ಫಾರ್ಮೇಷನ್ ಇದೆ ಅಂದರೆ ಮನೋಜ್ M165 ಅಷ್ಟೇ. ಸೊ ಅದನ್ನು ಬಿಟ್ಟು ಬೇರೇನೂ ಡೀಟೇಲ್ಸ್ ನಂಗೆ ಗೊತ್ತೇ ಇಲ್ಲ. ಸೊ ಡಯಟ್ ಪ್ಲಾನ್ ಯಾವ ಥರ ಆಗುತ್ತೆ ಅಂದರೆ % to % ಡಿಪೆಂಡ್ ಆಗುತ್ತೆ. ಇವು ನೀವೇ ಅಂದ್ಕೊಳ್ಳಿ, ನೀವು ಇವಾಗ ಕರ್ನಾಟಕದಲ್ಲೇ ಸೌತ್ ಅಂತ ಹೇಳಿದ್ರೆ ನಿಮ್ಮ ಡಯಟ್ ಬೇರೆನೇ ಮಾಡಿರ್ತಾರೆ. ಡಯಟ್ ಅಂದರೆ ಏನು ಗೊತ್ತಾ, ಒಂದು ಯಾವುದೋ ಒಂದು ಡಯಟ್ ಪ್ಲಾನ್ ಇರುತ್ತೆ, ಅದನ್ನು ನಿಮಗೆ ಅಪ್ಲೈ ಮಾಡೋದಲ್ಲ. ನಿಮ್ದು ಏನಂದರೆ ನೀವು ಚಿಕ್ಕದಿಂದ ಏನು ಫಾಲೋ ಮಾಡ್ಕೊಂಬಂದಿರ್ತೀರಲ್ಲ ಅದಕ್ಕೆ ಸರಿ ನಾವು ಪ್ಲಾನ್ ಮಾಡ್ತಾ ಹೋಗ್ತೀವಿ. ಡಯಟ್ ಪ್ಲಾನ್ ಅಂದರೆ ಅದೇ. ನೀವು ನೋಡಿ, ಯಾರೋ ಒಬ್ಬರು US ಕ್ಲೈಂಟ್ ಇದ್ದಾರೆ ಅಂತ ಅಂದ್ಕೊಳ್ಳಿ, ಅವ್ರಿಗೆ ನಾವು ಇಡ್ಲಿ ದೋಸೆ ಅಂತ ಹೇಳಿದ್ರೆ ಅದಾಗಲ್ಲ ಆ್ಯಕ್ಚುಲಾಗಿ. ಏನಕ್ಕೆ ಅವ್ರು ಬೇರೆನೇ ಫಾಲೋ ಮಾಡ್ಕೊಂಬಂದಿರ್ತಾರೆ, ಅವ್ರ ಬಾಡಿ ಅದಕ್ಕೆ ಬೇರೆ ಥರನೇ ರಿಯಾಕ್ಟ್ ಮಾಡುತ್ತೆ. ಮತ್ತು ತುಂಬ ಜನಕ್ಕೆ ಹೇಗಂದರೆ ಫುಡ್ ಅಲರ್ಜಿ ಇರುತ್ತೆ. ಒಂದೊಂದು ವೆಜಿಟೇಬಲ್ಸ್ ಅಂದರೆ ಒಂದು ಇವಾಗ ನೋಡಿ ಬ್ರೊಕೊಲಿ ಅಲರ್ಜಿ ಆಗುತ್ತೆ, ಒಬ್ಬೊಬ್ಬರಿಗೆ ಸ್ಟಮಕ್ ಅಪ್ಸೆಟ್ ಆಗುತ್ತೆ, ಅವರಿಗೆ ಬೇರೆ ಡಯಟ್ ಪ್ಲಾನ್ ಮಾಡಬೇಕಾಗುತ್ತೆ. ಇವಾಗ ನಾರ್ತ್ ಇಂಡಿಯಾ ಅಂದರೆ ಅವರಿಗೆ ಬೇರೆ ಡಯಟ್ ಪ್ಲಾನ್ ಇರುತ್ತೆ, ಸೌತ್ ಇಂಡಿಯಾ ಅಂದರೆ ಬೇರೆ ಪ್ಲಾನ್, ಆ ಥರ ಆಯ್ತು ಅಲ್ವಾ. ಅದಲ್ಲದೆ ನಿಮ್ಮ ಗೋಲ್ ಮೇಲೂ ಡಿಪೆಂಡ್ ಆಗುತ್ತೆ. ಇವಾಗ ನೀವು ಗೇನ್ ಆಗಬೇಕಿದೆಯೋ, ವೆಯ್ಟ್ ಲಾಸ್ ಆಗಬೇಕಿದೆಯೋ, ಅಂದರೆ ಫ್ಯಾಟ್ ಲಾಸ್ ಆಗಬೇಕಿದೆಯೋ, ಅಲ್ಲ ಏನಕ್ಕಾದ್ರೂ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ, ಏನೂ ಐಡಿಯಾ ಇಲ್ಲ. ಬಟ್ ಒಂದು ಸಿಂಪಲಾಗಿ ಹೇಳಬೇಕು ಅಂದರೆ, ನೀವು ಡಯಟ್ ಪ್ಲಾನ್ ಅಂತ ಕೇಳಿದ್ರಲ್ಲ, ಮನೆ ಫುಡ್ ತಿನ್ನಿ ಹೆಲ್ತಿಯಾಗಿರಲಿಕ್ಕೆ. ಹೊರಗಡೆ ಫುಡ್ನ ಆಗುವಷ್ಟು, ಅಂದರೆ ಒಂದು 95% ಹೊರಗಡೆ ಫುಡ್ ತಿನ್ಲಿಕ್ಕೆ ಹೋಗ್ಬೇಡಿ. ಒಂದು 5% ಯಾವಾಗಾದರೂ ಒಂದು ಟೈಮ್ ನೀವು ಹೊರಗಡೆ ಹೋಗ್ತೀರಾ ಫ್ಯಾಮಿಲಿ ಜೊತೆ, ಆವಾಗ ತಿನ್ಬೋದು. ಬಟ್ ಆಲ್ಮೋಸ್ಟ್ ಹೊರಗಡೆ ಫುಡ್ನ ಅವಾಯ್ಡ್ ಮಾಡಿ, ಶುಗರ್ನ ಅವಾಯ್ಡ್ ಮಾಡಿ, ಹೆಲ್ತಿ ಮನೆ ಫುಡ್ ಚೆನ್ನಾಗಿ ತಿನ್ನಿ ಮತ್ತು ನೀರು ಚೆನ್ನಾಗಿ ಕುಡೀರಿ. 1000% ಹೆಲ್ತ್ ಬೆನಿಫಿಟ್ ಇಂಪ್ರೂವ್ ಆಗುತ್ತೆ. ನಂದು ಲಾಸ್ಟ್ ವೇರಿಯೇಷನ್ ಫಾರ್ ದ ಡೇ. ಸೊ ಇದು ಲಾಸ್ಟ್ ವೇರಿಯೇಷನ್ ಬಂದು ಡೆಡ್ ಬಗ್ ಅಂತ. ಸೊ ಇದು ನಿಮಗೆ ತುಂಬ ನೋಡೋದಕ್ಕೆ ತುಂಬ ಈಸಿ ಅನಿಸೋ ವರ್ಕೌಟ್ ಆ್ಯಂಡ್ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಈ ವರ್ಕೌಟ್. ಲೈಕ್ ನಿಮ್ಮದು ಕೋರ್ ಸ್ಟ್ರೆಂತ್ ಇಂಪ್ರೂವ್ ಮಾಡುತ್ತೆ ಆ್ಯಂಡ್ ನಿಮ್ಮದು ಪೆಲ್ವಿಕ್ ಸ್ಟೆಬಿಲಿಟಿ ಇಂಪ್ರೂವ್ ಮಾಡುತ್ತೆ ಆ್ಯಂಡ್ ಬ್ಯಾಕ್ ಇಂಜುರಿ ತುಂಬ ರೆಡ್ಯೂಸ್ ಮಾಡುತ್ತೆ. ಆ್ಯಂಡ್ ನನಗನ್ಸೋದು ಮೇಯ್ನಾಗಿ ಸೊ ಕೋಆರ್ಡಿನೇಷನ್, ಲೈಕ್ ಕಾನ್ಸಂಟ್ರೇಷನ್ ಇಂಪ್ರೂವ್ ಮಾಡುತ್ತೆ ಅಂತ ನನಗನ್ಸುತ್ತೆ. ಸೊ ಲೆಟ್ಸ್ ಡೂ ದಿಸ್. ಸೊ ಸೇಮ್ ಬಗ್ ಥರ ಇದ್ದರೆ ಆಯಿತು, ಡೆಡ್ ಬಗ್ ಥರ. ಸೊ ಆಪೋಸಿಟ್, ಲೈಕ್ ನಿಮ್ದು 1 leg ಆ್ಯಂಡ್ 1 hand
ನಾನು ತೋರಿಸ್ತೀನಿ. ಬ್ಯಾಕ್ವರ್ಡ್ ಹೋಗಬೇಕು, ಲೈಕ್ ಡೌನ್ವರ್ಡ್ಸ್, ಸೇಮ್ ಪೊಸಿಷನ್, ಡೌನ್ವರ್ಡ್ಸ್, ಸೇಮ್ ಪೊಸಿಷನ್. ತುಂಬ ಈಸಿ ವರ್ಕೌಟ್. ಸೊ ನೀವು ಮನೇಲಿ ವರ್ಕೌಟ್ ಮಾಡೋರು ಕೂಡ ಇದನ್ನು ಆ್ಯಡ್ ಮಾಡ್ಕೊಬೋದು ಅವ್ರ ವರ್ಕೌಟ್ ರೂಟೀನ್ಗೆ. ಆ್ಯಂಡ್ ತುಂಬ ಎಫೆಕ್ಟಿವ್ ಆಗಿ ಕೂಡ ಇರುತ್ತೆ. ಸೊ ಈ ಥರ 10x5 ಸೆಟ್ ಮಾಡ್ತೀನಿ ನಾನು. ಎಸ್. ಸೊ ಇವತ್ತು ಶೋಲ್ಡರ್ ವರ್ಕೌಟ್ ಕಂಪ್ಲೀಟಾಗಿ ಫಿನಿಶ್ ಆಗಿದೆ. ಸೊ ನೆಕ್ಸ್ಟ್ ಇವಾಗ ಕಾಫ್ ವೇರಿಯೇಷನ್ ಇದೆ. ಟೋಟಲ್ 2 ವೇರಿಯೇಷನ್ ಕಾಫ್ ಮಸಲ್ಗೆ ಮಾಡ್ತಾ ಇದ್ದೀನಿ. ಫಸ್ಟ್ ವೇರಿಯೇಷನ್ ಸ್ಮಿತ್ ಮೆಷಿನ್ ಕಾಫ್ ರೈಸ್ 12-12 ಮತ್ತು 10-10 ಮಾಡ್ರೇಟ್ ವೇಟಲ್ಲೇ ಹೋಗ್ತಾ ಇದ್ದೀನಿ. ಸೊ ಈ ಥರ 4 ಸೆಟ್ ಇರುತ್ತೆ ಕಾಫ್ ಮಸಲ್ಸ್. ನೆಕ್ಸ್ಟ್ ಬಸ್ಸು ಅನ್ನೋರು ಹಾರ್ಟ್ ಸೆಲೆಬ್ರೇಷನ್. ಸೂಪರ್. Thank you, ಬಸ್ಸು ಅವರೇ. ನೆಕ್ಸ್ಟ್ ಶೋಕ್ದಾರ್ ಅನ್ನೋರು ಮೈ ಇನ್ಸ್ಪಿರೇಷನ್ ಅಂತೆ. ನನಗೆ ಹೇಳಿ ಹೌದು. ಸೊ ವಿಂಟೇಜ್ ಕಾರ್ಸ್ ಅನ್ನೋರು ಯಾವುದು ಪ್ರಿಪ್ರೇಷನ್ ಬ್ರದರ್ ಅಂತ ಕೇಳಿದ್ರು. ಯಾವುದು ಪ್ರಿಪರೇಷನ್ ಅಂತ ಕೇಳಿದರೆ ನಂದು ಸ್ವಲ್ಪ ಏನು ಅಂತಾರೆ ನಿಮಗೆ ಅದ್ರ ಬಗ್ಗೆ ಒಂದು ಅಂದರೆ ಡೇ ಒನ್ನಿಂದ ಆ ಕಾಂಪಿಟೇಷನ್ ಏನಿದೆ ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದ್ರ ಬಗ್ಗೆ ಸಪ್ರೇಟ್ ಬ್ಲಾಗ್ ಮಾಡ್ತೀನಿ. ಬಟ್ ಇವ್ರದ್ದು ಯಾವ್ದು ಕಾಂಪಿಟೇಷನ್ ಇದೆ ಅಂದರೆ ಸ್ಟೇಟ್ ಲೆವೆಲ್ ಲಾಸ್ಟ್ ಇಯರ್ ಸೆಲೆಕ್ಟ್ ಆಗಿದ್ದಾರೆ ನ್ಯಾಷನಲ್ಸ್ ಲೆವೆಲ್ಗೆ. ಸೊ ನ್ಯಾಷನಲ್ಸ್ದು ಪವರ್ ಲಿಫ್ಟಿಂಗ್ ಕಾಂಪಿಟೇಷನ್ಗೆ ರೆಡಿ ಆಗ್ತಾ ಇದ್ದಾರೆ. ಸೊ ಅವ್ರದ್ದೇನೆ ವಿಂಟೇಜ್ ಕಾರ್ಸ್ ಅವ್ರದ್ದೇನೆ ಬ್ರದರ್ ಬೀಟ್ರೂಟ್ ಜ್ಯೂಸ್ ಯೂಸಸ್ ಹೇಳಿ ಅಂತ ಹೇಳಿದ್ದಾರೆ. ಸಿಂಪಲ್ ಯೂಸ್ ಬೀಟ್ರೂಟ್ ಥರ ಆಗ್ತೀರಾ. ಫಸ್ಟ್ ಯೂಸು. ಸೊ ಸೆಕೆಂಡ್ ಯೂಸ್ ಏನಂದರೆ ನಿಮ್ಮದು ಬೀಟ್ರೂಟ್ ಜ್ಯೂಸಲ್ಲಿ ಲೈಕ್ ಬೀಟ್ರೂಟಲ್ಲಿ ನೈಟ್ರಿಕ್ ಆ್ಯಸಿಡ್ ಲೆವೆಲ್ ಜಾಸ್ತಿ ಮಾಡುತ್ತೆ ನಿಮ್ಮದು ಬ್ಲಡ್ಡಲ್ಲಿ. ಆ್ಯಂಡ್ ಅಗೇನ್ ನಿಮ್ಮದು ವರ್ಕೌಟ್ ಮಾಡುವಾಗ ಸೊ ಪಂಪಿಗೆ ಹೆಲ್ಪ್ ಆಗುತ್ತೆ. ಲೈಕ್ ವರ್ಕೌಟ್ ನಾವು ಪ್ರೀ ವರ್ಕೌಟ್ ಹಾಕಿ ವರ್ಕೌಟ್ ಮಾಡಿದಾಗ ಪಂಪ್ ಅಂತೀವಲ್ಲ, ಸೊ ಆ ಥರ ಅದು ಕೂಡ ಯೂಸ್ ಆಗುತ್ತೆ. ಲೈಕ್ ಸ್ವಲ್ಪ ಆ ಥರ ಹೈ ಕ್ವಾಲಿಟಿ ಇಲ್ಲಲ್ಲ, ಒಂದು ಲೆವೆಲ್ಗೆ ವರ್ಕೌಟ್ ಹೆಲ್ಪ್ ಅಂತೂ ಮಾಡುತ್ತೆ. ಪಾಸಿಟಿವ್ ಸೈನ್ ಅಂತೂ ಇದೆ, ನೆಗೆಟಿವ್ ಸೈನ್ ಯಾವುದೂ ಇಲ್ಲ. ಆ್ಯಂಡ್ ಅಗೇನ್ ಎನಿ ಹೌ ಜ್ಯೂಸ್ ಲೈಕ್ ವೆಜಿಟೇಬಲ್ ಜ್ಯೂಸ್ ಆಗಲಿ ಫ್ರೂಟ್ ಜ್ಯೂಸ್ ಆಗಲಿ ಹೆಲ್ತ್ ಬೆನಿಫಿಟ್ಸ್ ಇದ್ದೇ ಇರುತ್ತೆ. ಆ್ಯಂಡ್ ವೆಜಿಟೇಬಲ್ ಜ್ಯೂಸಲ್ಲಿ ನಿಮಗೆ ಇನ್ನೂ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಅದರಿಂದ ಡೈಜೆಷನ್, ಬೌಲ್ ಮೂಮೆಂಟ್ ಎಲ್ಲದಕ್ಕೂ ತುಂಬ ಹೆಲ್ಪ್ ಆಗುತ್ತೆ. ಎಸ್. ಸೊ ಕಾಫ್ ರೈಸ್ ಸ್ಮಿತ್ ಮೆಷಿನಲ್ಲಿ 4 ಸೆಟ್ ಆಗಿದೆ. ಇವಾಗ ಲೆಗ್ ಪ್ರೆಸ್ ಕಾಫ್ ರೈಸ್ ಇದೆ. ಟೋಟಲ್ 5 ಸೆಟ್ ಇದೆ. 12-12-12 ಮತ್ತು 10-10. ಏಕೆಂದ್ರೆ ಮಾಡ್ರೇಟ್ ವೇಟ್ ಹೋಗ್ತಾ ಇದ್ದೀನಿ. ಮೈಂಡ್ ಮಸಲ್ ಕನೆಕ್ಷನ್ ಮೇಯ್ನ್ ಇರಲಿ. ವೆಯ್ಟ್ ಸೆಕೆಂಡ್ರಿ ಇರುತ್ತೆ. ವೆಯ್ಟ್ ಇನ್ಕ್ರೀಸ್ ಮಾಡ್ತಾ ಹೋಗೋದು ಹೌದು ರಿಸಲ್ಟಿಗೆ ಹೆಲ್ಪ್ ಆಗುತ್ತೆ. ಬಟ್ ಅದಕ್ಕಿಂತ ಮುಂಚೆ ನೀವೇನು ಮಾಡ್ತಾ ಇರ್ತೀರಲ್ಲ ಅದ್ರ ಜೊತೆ ನಿಮ್ಮ ಕನೆಕ್ಷನ್ ಇರಲಿ. ಅಂದರೆ ಮೈಂಡ್ ಮಸಲ್ ಕನೆಕ್ಷನ್ ಮತ್ತು ಪೋಸ್ಚರ್ ಮತ್ತು ರೇಷಿಯೋ ಎಲ್ಲ ಬೇಸಿಕ್ ಇರುತ್ತೆ. ಅದಾದಮೇಲೆ ವೆಯ್ಟ್ ಆಗುತ್ತೆ. ತುಂಬ ಜನ ಫಸ್ಟ್ ಬಂದ ತಕ್ಷಣವೇ ವೆಯ್ಟ್ ಲಿಫ್ಟಿಂಗ್ ಟ್ರೈ ಅಂದರೆ ಜಾಸ್ತಿ ವೆಯ್ಟ್ ಮಾಡೋಣ ಅಂತ ಹೋಗ್ತಾರೆ. ಆ ಥರ ಬೇಡವೇ ಬೇಡ. ವೆಯ್ಟ್ ಲಿಫ್ಟಿಂಗ್ ಅನ್ನೋದು ಇವೆಲ್ಲ ಆದಮೇಲೆ ಎಂಡಿಂಗ್ ಪ್ರೊಸೆಸ್ ಇದಂತ ಅಂದ್ಕೊಳ್ಳಿ. ಅಂದರೆ ಫಸ್ಟು ಮೈಂಡ್ ಮಸಲ್ ಕನೆಕ್ಷನ್ ನೀವೇನು ಮಾಡ್ತಿರ್ತೀರೋ ಅದ್ರ ಮೇಲೆ ಫೋಕಸ್ ಇರಲಿ. ಸೆಕೆಂಡ್ ರೇಷಿಯೋ ಇರಲಿ. ಅಂದರೆ ಇದ್ರ ಬಗ್ಗೆ ಎಲ್ಲ ನಾನು ಇನ್ನೂ ಕಂಪ್ಲೀಟ್ ಡೀಟೇಲ್ಸ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಬಟ್ ಇವೆಲ್ಲ ಬೇಸಿಕ್ ಇರುತ್ತೆ. ವೆಯ್ಟ್ ಇನ್ಕ್ರೀಸ್ ಮಾಡ್ತಾ ಹೋಗೋದು ಸೆಕೆಂಡ್ರಿ ಇರುತ್ತೆ. ಓಕೆ ನಿಮ್ಗೆ ಆ ಸ್ಟ್ರೆಂತ್ ಇದೆ, ಪೋಸ್ಚರಲ್ಲಿ ಹೋಗ್ತಾ ಇದ್ದಾರೆ ಅಂದರೆ ಮಾತ್ರ ಇನ್ಕ್ರೀಸ್ ಮಾಡಿ, ಇಲ್ಲ ಅಂದರೆ ಮಾಡ್ಲಿಕ್ಕೆ ಹೋಗ್ಬಿಡಿ, ಇಂಜುರಿ ಮಾಡ್ಕೊತೀರ. ಸೊ ಈ ಥರ ಟೋಟಲ್ 5 ಸೆಟ್ ಇರುತ್ತೆ. ಶೋಲ್ಡರ್ ವರ್ಕೌಟ್ ಆಗಿದೆ. ಕಾಫ್ ಮಸಲ್ ಇವಾಗ ಫಿನಿಶ್ ಮಾಡಿದ್ರೆ ಕಾಫ್ ಮಸಲ್ ಆಗುತ್ತೆ. ನೆಕ್ಸ್ಟ್ ಒಂದು ವೇರಿಯೇಷನ್ ಕೋರ್ಗಿದೆ. ಸೊ ಅಲ್ಲಿಗೆ ಇವತ್ತಿನ ವರ್ಕೌಟ್ ಫಿನಿಶ್ ಆಗುತ್ತೆ. ಸೊ ಶೋಲ್ಡರ್ ಆಯಿತು, ಕಾಫ್ ಆಯಿತು. ಇವಾಗ ಕೋರ್ ಒಂದು ಬೇಸಿಕ್ ವೇರಿಯೇಷನ್ ಮಾಡ್ತಾಯಿದ್ದೀನಿ. ಕೇಬಲಲ್ಲಿ ಸಿಂಗಲ್ ಆರ್ಮ್ ಕ್ರಂಚಸ್. ರೆಪ್ಸು ಈ ಸೈಡ್ ಇರುತ್ತೆ. ಆ ಥರ 5 ಸೆಟ್ ಇರುತ್ತೆ. ಸೊ ವೆಯ್ಟ್ ಜಾಸ್ತಿ ಬೇಡ, ಮಾಡ್ರೇಟ್ ವೆಯ್ಟಲ್ಲೇ ಮೈಂಡ್ ಮಸಲ್ ಕನೆಕ್ಷನ್ ಮಾಡಿ.
ನೆಕ್ಸ್ಟ್ ಕ್ವಶನ್ ಬಂದು ಅವ್ರ ವಿಂಟೇಜ್ ಕಾರ್ ಅವರೇ, ಲವ್ ಫ್ರಮ್ ಬೆಳಗಾವಿ ಅಂತೆ, ಅವ್ರು ಬೆಳಗಾವಿ ಬೆಳಗಾವಿಯವರು. ಥ್ಯಾಂಕ್ ಯು ಸೋ ಮಚ್. ಓಕೆ, ನೆಕ್ಸ್ಟ್ ಕ್ವಶನ್ ಬಂದು ಸಲಗ ಅನ್ನೋರು, ಫ್ಯಾಟ್ ಲಾಸ್ ಬಗ್ಗೆ ಹೇಳಿ ಅಂತೆ. ಒಳ್ಳೆ ಕ್ವಶನ್ ಆ್ಯಕ್ಚುಲಾಗಿ, ಏನಕ್ಕಂದರೆ ವೆಯ್ಟ್ ಲಾಸ್ ಬಗ್ಗೆ ಹೇಳಿ ಅಂತ ಹೇಳಿಲ್ಲ, ಫ್ಯಾಟ್ ಲಾಸ್ ಬಗ್ಗೆ ಹೇಳಿ ಅಂತ ಹೇಳಿದರೆ ಅದು ಮೇಯ್ನಾಗಿ ಖುಷಿ ಆಯಿತು. ಏನಕ್ಕಂದರೆ ವೆಯ್ಟ್ ಲಾಸೇ ಬೇರೆ, ಫ್ಯಾಟ್ ಲಾಸೇ ಬೇರೆ. ವೆಯ್ಟ್ ಲಾಸ್ ಅಂದರೆ ಸುಮ್ಮನೆ ರನ್ ಮಾಡಿ ಊಟ ಮಾಡಿದೆ ಜ್ವರ ಬಂದೆಲ್ಲ ವೆಯ್ಟ್ ಲಾಸ್ ಆದರೆ ಅದು ವೆಯ್ಟ್ ಲಾಸ್ ಆಗುತ್ತೆ, ಅಂದರೆ ಈವನ್ ಮಸಲು ಅದರಲ್ಲಿ ಲಾಸ್ ಆಗುತ್ತೆ. ಬಟ್ ನಾವು ಏನೇ ಮಾಡಬೇಕಾದ್ರೂ ಕೂಡ ಫ್ಯಾಟ್ ಲಾಸ್ ಮಾಡಬೇಕು ಮತ್ತು ಮಸಲ್ನ ಇನ್ಕ್ರೀಸ್ ಮಾಡಬೇಕು, ಮೇಲ್ ಆಗಲಿ ಫೀಮೇಲ್ ಆಗಲಿ ಯಾರಾದರೂ ಕೂಡ. ಫ್ಯಾಟ್ ಲಾಸ್ ಬಗ್ಗೆ ಹೇಳಿ ಅಂತ ಹೇಳಿದ್ರೆ, ಫ್ಯಾಟ್ ಲಾಸ್ ಅಂದರೆ ನಿಮ್ಮದು ಓವರ್ ಆಲ್ ಎಲ್ಲದೂ ಮ್ಯಾಟ್ರ್ ಆಗುತ್ತೆ. ಅಂದರೆ ನೀವು ಕರೆಕ್ಟಾಗಿ ನಿದ್ದೆ ಮಾಡಿದ್ರೆ ಫ್ಯಾಟ್ ಲಾಸ್ ಆಗುತ್ತೆ, ಒಳ್ಳೆ ಹೆಲ್ತಿ ಫುಡ್ ತೊಗೊಂಡ್ರೆ ಫ್ಯಾಟ್ ಲಾಸ್ ಆಗುತ್ತೆ, ಮತ್ತು ಕಾರ್ಡಿಯೋ ಆ್ಯಕ್ಟಿವಿಟಿ ಅಂದರೆ ವಾಕ್ ಮಾಡೋದ್ರೂ ಫ್ಯಾಟ್ ಲಾಸ್ ಆಗುತ್ತೆ. ಬಟ್ ತುಂಬ ಜನ ಅಂದ್ಕೊಂಡಿದ್ದಾರೆ ವಾಕ್ ಮಾಡೋದು ಇಲ್ಲ ಟ್ರೆಡ್ಮಿಲ್ ಮಾಡೋದು ಬರೀ ಫ್ಯಾಟ್ ಲಾಸ್ಗೆ ಅಂತ, ಆ ಥರ ಅಲ್ಲ. ಮತ್ತು ಅದರಿಂದ ಅಂದರೆ ಬರೀ ಯಾವುದು ಟ್ರೆಡ್ಮಿಲಿಂದ ಇಲ್ಲ ವಾಕಿಂದನೂ ಫ್ಯಾಟ್ ಲಾಸ್ ಆಗೋಲ್ಲ. ಸೊ ಅದೊಂದು ಮೈಂಡಲ್ಲಿ, ಸೊ ಅದನ್ನು ಹೆಲ್ಪ್ ಮಾಡುತ್ತೆ. ಮತ್ತು ಒಳ್ಳೆ ಫಿಸಿಕಲ್ ಆ್ಯಕ್ಟಿವಿಟಿ ಅಂದರೆ ಸ್ಟ್ರೆಂತ್ ಟ್ರೈನಿಂಗ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ ಅಂದರೆ ಫ್ಯಾಟ್ ಲಾಸ್ ಆಗುತ್ತೆ ಮತ್ತು ಮಸಲ್ ಗೇನ್ ಆಗುತ್ತೆ. ಯಾವಾಗ ಮಸಲ್ ಗೇನ್ ಆಗುತ್ತೆ ಅದು ಆ್ಯಕ್ಟಿವ್ ಟಿಶ್ಯೂ, ಅವಾಗ ಮತ್ತೆ ಗೇನ್ ಫ್ಯಾಟ್ ಲಾಸ್ ಆಗುತ್ತೆ. ಸೊ ಇದೆಲ್ಲ ಬೇಸಿಕ್ ಇದು. ಸೊ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೊತೀನಿ. ಮನೀಶ್ ಕುಮಾರ್ ಅನ್ನೋರು 1 ಹಾರ್ಟ್, ಕಾರ್ತಿಕ್ ಎಮ್ ಅನ್ನೋರು 2 ಹಾರ್ಟ್, ಮೇಲ್ಗಡೆ ಸಲಗ ಅನ್ನೋರು 3 ಹಾರ್ಟ್. ಥ್ಯಾಂಕ್ ಯು ಸೋ ಮಚ್. ಆಲ್ಮೋಸ್ಟ್ ಈ ವಿಡಿಯೋದಲ್ಲಿ ಇಷ್ಟು ಕಮೆಂಟ್ ಬಂದಿದೆ, ಎಲ್ಲದಕ್ಕೂ ಆನ್ಸರ್ ಮಾಡಿದ್ದೀವಿ, ಎಲ್ಲದು ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೊತೀನಿ. ಸೊ ಇದೇ ಥರ ಕಮೆಂಟ್ ಮಾಡ್ತಾರೆ, ಈ ವಿಡಿಯೋ ಕೂಡ ಕಮೆಂಟ್ ಮಾಡಿ, ಎಲ್ಲದಕ್ಕೂ ಇದೇ ಥರ ಟೈಮ್ ತೊಗೊಂಡು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ, ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ, ಇನ್ನೂ ಬೆಟರಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಯಾಕಂದರೆ ಇದು ಫಸ್ಟ್ ವಿಡಿಯೋ, ಸೊ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ಅದಕ್ಕೋಸ್ಕರನೇ ಒಂದು ವೀಡಿಯೋನೇ ಮಾಡ್ತೀವಿ. ಅಂದರೆ ಡಯಟ್ ಪ್ಲಾನ್ ಅಂತ ಕೇಳಿದ್ರಲ್ವಾ, ಸೊ ಕಂಪ್ಲೀಟ್ ಡಯಟ್ ಯಾವ ಥರ ಪ್ರಿಪೇರ್ ಮಾಡೋದು, ಏನೇನು ಇಂಟಿಗ್ರೇಷನ್ಸ್ ಯೂಸ್ ಮಾಡ್ತೀವಿ, ಯಾವುದಕ್ಕೆ ಯಾವುದು ಹೆಲ್ಪ್ ಆಗುತ್ತೆ, ಆ ಥರ ಸಪ್ರೇಟ್ ವೀಡಿಯೋಗಳನ್ನೇ ಮಾಡ್ತಾ ಹೋಗ್ತೀವಿ. ಬಟ್ ಇದೇ ಥರ ಕಮೆಂಟ್ ಬರ್ತಾ ಇರಲಿ, ಇದೇ ಥರ ಸಪೋರ್ಟ್ ಇರಲಿ. ನೀವು ಇದರಿಂದ ಕಲಿತಾ ಇದ್ದೀರಾ ಅಂತ ಅನ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಇವತ್ತು ನೀವು ನಮ್ಮದು ಲೋವರ್ ಬಾಡಿ ವರ್ಕೌಟ್ ನೋಡಿದ್ದೀರಾ? ನಿಮ್ಮದು ಕೂಡ ಲೋವರ್ ಬಾಡಿ ಎಲ್ಲ ಕಾಫ್ ಮಸಲ್ಲು, ಶೋಲ್ಡರು ಮತ್ತು ಕೋರ್ ವರ್ಕೌಟ್, ಸೊ ಎಲ್ಲ ನೋಡಿದ್ದೀರಾ, ಎಲ್ಲ ಸ್ವಲ್ಪ ಕಲ್ತಿದ್ದೀರಾ. ಇದರಿಂದ ಏನೋ ಒಂದು ಪಾಸಿಟಿವ್ ಅಂದರೆ ನಿಮ್ಮ ಜಿಮ್ ಹೋಗ್ಲಿಕ್ಕೆ ಒಂದು ಮೋಟಿವೇಶನ್ ತೊಗೊಂಡಿರ್ತೀರ ಅಂತ ಅಂದ್ಕೊಂಡಿರ್ತೀನಿ. ಸೊ ಹಾಗೆ ಇವತ್ತು ತುಂಬ ಕ್ವಶನ್ ಆನ್ಸರ್ಗೆ ಆನ್ಸರ್ ಮಾಡಿದ್ದೀವಿ, ಕಂಪ್ಲೀಟಾಗಿ ಮಾಡ್ಲಿಕ್ಕೆ ಆಗಿಲ್ಲ. ಸೊ ಬಿಟ್ಟು ಹೋಗಿರೋ ಕ್ವಶನ್ಸ್ಗೆ, ರಿಮೈನಿಂಗ್ ಕ್ವಶನ್ಸ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀವಿ. ಎಸ್, ಸೊ ಅಂದರೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಇದೇ ಥರ ತುಂಬ ಕಮೆಂಟ್ಸ್ಗಳು ಪಾಸಿಟಿವ್ ಆಗಿದೆ, ಅಂದರೆ ನಮ್ಗೆ ಗೊತ್ತಾಗುತ್ತೆ ಇದು ಸುಮ್ಮನೆ ಟೈಮ್ ಪಾಸ್ ವಿಡಿಯೋಗಳ ಥರ ನಮ್ಮ ಲೈಫ್ ತೋರಿಸ್ಕೊಂಡು ಆ ಥರ ನಾವು ಮಾಡ್ತಾ ಇಲ್ಲ. ಇದರಲ್ಲಿ ಒಂದು ಕಂಟೆಂಟ್ ಅಂದರೆ ನಿಮಗೇನೋ ಕಲೀಲಿಕ್ಕೆ ನಮ್ಗೆ ಹೆಲ್ಪ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಸರಿಯಾಗಿ ನಿಮ್ಮ ಮೋಟಿವೇಶನ್ ತುಂಬ ಚೆನ್ನಾಗಿದೆ ನಿಮ್ಮ ಕಡೆಯಿಂದ. ಅಂದರೆ ಅದನ್ನು ನೋಡ್ತಾ ಇದ್ದೀರಾ, ಫುಲ್ಲಾಗಿ ವೀಡಿಯೋಗಳನ್ನ ಕಮೆಂಟ್ ಮಾಡ್ತಾ ಇದ್ದೀರಾ. ಸೊ ಅದಕ್ಕೆ ನಾವು ಟೈಮ್ ತೊಗೊಂಡು ನಿಮಗೋಸ್ಕರ ಎಲ್ಲ ಕಮೆಂಟ್ಗೂ ನಾವು ಆನ್ಸರ್ ಮಾಡ್ತಾ ಇದ್ದೀವಿ. ಈ ವಿಡಿಯೋದಲ್ಲಿ ಆಲ್ಮೋಸ್ಟ್ ಒಂದು 50 to 60% ಕ್ವಶನ್ಸ್ಗೆ ಆನ್ಸರ್ ಮಾಡಿದ್ದೀವಿ. ಇನ್ನೇನು ಬ್ಯಾಲೆನ್ಸ್ ಕ್ವಶನ್ಸ್ ಇದೆಯಲ್ಲ ಅದು ನೆಕ್ಸ್ಟ್ ವೀಡಿಯೋ ವಾಚ್ ಮಾಡಿ. ಸೊ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಫುಲ್ ವಿಡಿಯೋ ನೋಡಿ. ಎಸ್, ಸ್ಟೇ ಹೆಲ್ತಿ, ಸ್ಟೇ ಸ್ಟ್ರಾಂಗ್.